ಇದು ನೊಬೆಲ್ ಪ್ರಶಸ್ತಿಯ 2ನೇ ಭಾಗ ಪಾರ್ಟ್ 2. ಪಾರ್ಟ್ 1 ಈಗಾಗಲೇ ನೊಬೆಲ್ ಪ್ರಶಸ್ತಿ ಬಗ್ಗೆ ನೋಡಿದರೆ ಇದು ಪಾರ್ಟ್ 2. ಈ ನೊಬೆಲ್ ಪ್ರಶಸ್ತಿ 2025ರಲ್ಲಿ ಯಾರು ಪಡ್ಕೊಂಡ್ರು ಅನ್ನೋದನ್ನು ಕೇವಲ ಅಷ್ಟೇ ಹೇಳಿದ್ದೀವಿ. ಈ ನೊಬೆಲ್ ಪ್ರಶಸ್ತಿಯನ್ನು 2025ರಲ್ಲಿ ಯಾರು ಪಡ್ಕೊಂಡ್ರು, ಯಾವ ಸಂಶೋಧನೆಗಾಗಿ, ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಪಡ್ಕೊಂಡ್ರು ಅನ್ನೋದನ್ನು ಅಷ್ಟೇ ಬೇಗವಾಗಿ ನೋಡ್ಕೊತ ಹೋಗೋಣ. ಈಗ ನೊಬೆಲ್ ಪ್ರಶಸ್ತಿ ಮೊದಲಿಗೆ ವೈದ್ಯಕೀಯ ವಿಭಾಗದಲ್ಲಿ ಯಾರು ಪಡೆದ್ರಂದರೆ ಮೇರಿ ಇ ಬ್ರೆಂಕೋ, ಇವರು ಅಮೇರಿಕಾದವರು. ಮೇರಿ ಇ ಬ್ರೆಂಕೋ. ಎರಡನೇದು ಫ್ರೆಡ್ ರಾಮ್ಸ್ಡೇಲ್, ಇವರು ಕೂಡ ಅಮೇರಿಕಾದವರು. ಹಾಗೆ ಮೂರನೇದು ಸಿಮೋನ್ ಸಕಾಗುಚಿ, ಇವರು ಜಪಾನ್ ದೇಶದವರು. ಈ ಮೂವರಿಗೂ ಕೂಡ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇವರ ಸಂಶೋಧನೆ ಏನು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಇವರ ಸಂಶೋಧನೆಯನ್ನು ಮಾಡಿದ್ದಕ್ಕಾಗಿ ವೈದ್ಯಕೀಯ ವಿಭಾಗದಲ್ಲಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಎರಡನೇ ವಿಭಾಗ ಅಂದರೆ ಭೌತಶಾಸ್ತ್ರ ವಿಭಾಗದಲ್ಲಿ ಯಾರಿಗೆ ಅಂದರೆ ಜಾನ್ ಕ್ಲಾರ್ಕ್, ಇವರು ಬ್ರಿಟನ್ನವರು. ಮೈಕಲ್ ಎಚ್ ಡೆವೋರೇಟ್, ಇವರು ಫ್ರಾನ್ಸ್ನವರು. ಮೂರನೇದು ಜಾನ್ ಎಂ ಮಾರ್ಟಿನೀಸ್, ಇವರು ಅಮೇರಿಕಾದವರು. ಇವು ಮೂವರಿಗೂ ಕೂಡ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ 2025 ಸಿಕ್ಕಿದೆ. ಇವರ ಸಂಶೋಧನೆ ಏನಂದರೆ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ವಿಭಾಗದಲ್ಲಿ ಇವರು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಮೂರನೇ ವಿಭಾಗ ರಸಾಯನಶಾಸ್ತ್ರ. ಈ ರಸಾಯನಶಾಸ್ತ್ರದಲ್ಲಿ ಯಾರು ಪಡ್ಕೊಂಡಿದ್ದಾರೆ ಅಂದರೆ ಒಂದು ಸುಸುಮು ಕಿಟಾಗವಾ, ಇವರು ಜಪಾನ್ನವರು. ಎರಡನೇದು ರಿಚರ್ಡ್ ರಾಬ್ಸನ್, ಇವರು ಬ್ರಿಟನ್ನವರು. ಮೂರನೇದು ಒಮರ್ ಎಂ ಯಾಗಿ, ಇವರು ಜೋರ್ಡಾನ್ನವರು. ಈ ಮೂವರು ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇವರ ಸಂಶೋಧನೆ ಲೋಹ ಸಾವಯವ ಚೌಕಟ್ಟು MOF ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. MOF ಅಂದರೆ ಮೆಟಲ್ ಆರ್ಗಾನಿಕ್ ಫ್ರೇಮ್ವರ್ಕ್ಸ್. ಇವರ ಸಂಶೋಧನೆಗಾಗಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಸಾಹಿತ್ಯ ವಿಭಾಗದಲ್ಲಿ ಲಾಸ್ಲೋ ಕ್ರಾಸ್ನಹೊರ್ಕೈ, ಇವರು ಹಂಗೇರಿಯವರು. ಇವರಿಗೆ ಸಾಹಿತ್ಯ ವಿಭಾಗದ ಪ್ರಶಸ್ತಿ ಸಿಕ್ಕಿದೆ. ಇವರ ಸಾಧನೆ ಏನಂದರೆ ಅರ್ನೆಸ್ಟ್ ಹೆಮಿಂಗ್ವೇ, ಆಲ್ಬರ್ಟ್ ಕಮು ಹಾಗೂ ಟೋನಿ ಮಾರಿಸನ್ ಅವರ ಸಾಹಿತ್ಯಿಕ ಶ್ರೇಷ್ಠ ಕೃತಿಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸುವ ಮೂಲಕ ಇವರು ಈ ಸಾಧನೆಗೆ ಪಾತ್ರರಾಗಿದ್ದಾರೆ. ಹಾಗೆ ಇನ್ನು ಐದನೇ ವಿಭಾಗ ಇವರ ಸಾಹಿತ್ಯ ವಿಭಾಗದಲ್ಲಿ ಲಾಸ್ಲೋ ಕ್ರಾಸ್ನಹೊರ್ಕೈ ಅವರ ಕೃತಿಗಳು ಯಾವುದಂದರೆ ಸತಾಂಗ್ ಟೊಂಗೊ ಮೆಲಾಂಕೋಲಿ ಆಫ್ ರೆಸಿಸ್ಟೆನ್ಸ್ ಅನ್ನುವಂತಹ ಇವರ ಕೃತಿ ಇದೆ. ನೆಕ್ಸ್ಟು 5ನೇ ವಿಭಾಗ ಶಾಂತಿ ವಿಭಾಗ. ಈ ಶಾಂತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡವರು ಮಾರಿಯಾ ಕೊರಿನಾ ಮಜಾದೋ. ಇದು ಇತ್ತೀಚೆಗೆ ಅತಿ ಹೆಚ್ಚು ಕರೆಂಟ್ ಇಶ್ಯೂವಲ್ಲಿತ್ತು. ಈ ಮಾರಿಯಾ ಕೊರಿನಾ ಮಚಾದೋ ಇವರು ಏನಂದರೆ ವೆನಿಜುವೆಲಾದ ಪ್ರಜಾಪ್ರಭುತ್ವ ಹೋರಾಟಗಾರ್ತಿ ಇವರು. ಇವರ ಸಾಧನೆ ಏನಂದರೆ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಪ್ರಚಾರ ಹಾಗೂ ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವದೆಡೆಗೆ ಶಾಂತಿಯುತವಾಗಿ ದೇಶವನ್ನು ಕೊಂಡೊಯ್ಯಲು ನಡೆಸಿದ ಹೋರಾಟ. ಈ ಹೆಣ್ಣುಮಗಳ ಸಾಧನೆಯನ್ನು ಗುರುತಿಸಿ ಶಾಂತಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಈ ಪ್ರಶಸ್ತಿಯಿಂದ ನಿರಾಶೆಯಾದವರು ಯಾರಂದರೆ ಟ್ರಂಪ್ ಅವರು. ಅಮೇರಿಕಾ ಅಧ್ಯಕ್ಷ ಟ್ರಂಪ್ ಅವರು ಎಲ್ಲ ತಮ್ಮ ತಮ್ಮ ಸಭೆ ಸಮಾರಂಭಗಳಲ್ಲಿ ಇವರು ಶಾಂತಿ ವಿಭಾಗದ ಪ್ರಶಸ್ತಿ ನನಗೇ ದೊರೆಯಬೇಕು ಅಂತ ಹೇಳ್ತಾ ಹೋಗ್ತಿದ್ರು. ಇವರು ಎಷ್ಟೋ ಯುದ್ಧಗಳನ್ನು ನಿಲ್ಲಿಸಿದ್ದೀವಿ, ಅದಕ್ಕಾಗಿ ನಮಗೇ ದೊರೆಯಬೇಕಂತ ಹೇಳ್ತಾ ಹೋಗ್ತಿದ್ರು. ಆದರೆ ಶಾಂತಿ ವಿಭಾಗದ ಪ್ರಶಸ್ತಿ ಇವರಿಗೆ ಸಿಕ್ಕಿಲ್ಲ. ಇದು ಇಶ್ಯೂವಲ್ಲಿತ್ತು. ನೆಕ್ಸ್ಟ್ ಅರ್ಥಶಾಸ್ತ್ರ ವಿಭಾಗದಲ್ಲಿ ಜೋಯಿಲ್ ಮೊಕೀರ್, ಇವರು ಅಮೇರಿಕಾದವರು. ಫಿಲಿಪ್ ಅಗಿಯಾನ್, ಇವರು ಲಂಡನ್ನವರು. ಪೀಟರ್ ಹೋವಿಟ್, ಇವರು ಅಮೇರಿಕಾದವರು. ಈ ಮೂವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ 2025ರ ಅರ್ಥಶಾಸ್ತ್ರ ವಿಭಾಗ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇವರ ಕೊಡುಗೆ ಏನಂದರೆ ನಾವೀನ್ಯತೆ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳಿಗಾಗಿ ಈ ಪ್ರಶಸ್ತಿ ಸಿಕ್ಕಿದೆ. ಒಟ್ಟು 6 ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ 2025ರಲ್ಲಿ ಸಿಕ್ಕಿದೆ. ಇದು ಎಕ್ಸಾಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಅನಿಸುತ್ತೆ, ನೋಡ್ಕೊಳ್ಳಿ.